ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತು ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ತುಂಬ ಕಲೆಕ್ಟಿವ್ ಎನರ್ಜೀಸ್ ಇರುತ್ತೆ. ಸೊ ತುಂಬ ಜನ ವಿಡಿಯೋ ನೋಡ್ತಾ ಇರ್ತೀರಾ, ಎಲ್ಲರ ಎನರ್ಜೀಸ್ ಇಲ್ಲಿ ಕಲೆಕ್ಟ್ ಆಗಿರೋದ್ರಿಂದ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅನಿಸಿದ್ರೆ ಯು ಕ್ಯಾನ್ ಟೇಕ್ ಪರ್ಸ್ನಲ್ ರೀಡಿಂಗ್. ತುಂಬ ಜನಕ್ಕೆ ಇಲ್ಲಿ ರೆಸನೇಟ್ ಆಗ್ತಾ ಇರುತ್ತೆ, ಸ್ವಲ್ಪ ನಿಮಗೆ ಕನ್ಫ್ಯೂಷನ್ಸ್ ಆಗಬಹುದು. ಸೊ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಥರ ನಿಮಗೆ ಸಿಗ್ತಾ ಹೋಗುತ್ತೆ. ಯಾಕೆ ಅಂತ ಅಂದರೆ ಅಲ್ಲಿ ಯಾರ ಒಂದು ಎನರ್ಜೀಸ್ ಮ್ಯಾಚ್ ಆಗ್ತಾ ಇರುತ್ತೆ, ಸೊ ಅವ್ರಿಗೆ ಇದು ರೆಸನೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಏನಾದರೂ ತುಂಬ ಕನ್ಫ್ಯೂಷನ್ಸ್ ಆಗ್ತಾಯಿದೆ, ನನಗೆ ಯಾವುದಾದ್ರೂ ಒಂದು ಕ್ಲಾರಿಟಿ ನನಗೆ ಬೇಕು ಅಂತ ಅನಿಸಿದಾಗ ನೀವು ಪರ್ಸ್ನಲ್ ರೀಡಿಂಗ್ ತೊಗೊಳ್ಬಹುದು. ಹಾಗೆ ರಿಲೇಷನ್ಶಿಪ್ ಹೀಲಿಂಗ್ ಯಾರಿಗೆಲ್ಲ ಬೇಕು, ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್. ಆ್ಯಂಡ್ ಕೋರ್ಸಸ್ ಯಾರೆಲ್ಲ ಕಲ್ತ್ಕೊಳ್ಬೇಕು, ನಾನು ಇದರಲ್ಲಿ ಕರಿಯರ್ನ ನಾನು ಸ್ಟಾರ್ಟ್ ಮಾಡಬೇಕು, ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್, ಹಾಗೆ ಲಾ ಆಫ್ ಅಟ್ರಾಕ್ಷನ್ ಇನ್ನೂ ಯಾರು ಕಲ್ತಿಲ್ಲ, ಪ್ಲೀಸ್ ಕಲ್ತ್ಕೊಳ್ಳಿ. ಮೇಯ್ನ್ ಇಲ್ಲಿ ನಿಮ್ಮ ಲೈಫ್ಗೆ ಮೇಜರ್ ಇಂಪಾರ್ಟೆಂಟ್ ಯಾವ ಕೋರ್ಸ್ಗಳಂತ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಮತ್ತು ಮನಿ ರೇಖಿ. ಲಾ ಆಫ್ ಅಟ್ರಾಕ್ಷನಲ್ಲಿ ನೀವು ನಿಮ್ಮ ಜೊತೆಗೆ ಹೇಗಿರಬೇಕು, ಸೊ ಹೇಗೆ ನಿಮ್ಮ ಲೈಫ್ನಲ್ಲಿ ಡೈಲಿ ಲೈಫ್ನಲ್ಲಿ ನೀವು ಹೇಗಿರ್ತೀರಾ, ಸೊ ಅದನ್ನ ತಿಳ್ಕೊತಾ ಹೋಗ್ತೀರಾ. ಹಾಗೆ ಮನಿ ರೇಖೆ ಅಂತ ಬಂದಾಗ ಯಾರಿಗೆ ಬೇಡ ಈಗ ಮನಿ. ಸೊ ತುಂಬ ಜನಕ್ಕೆ ಅರ್ನಿಂಗ್ಸ್ ಆಗ್ತಾ ಇರುತ್ತೆ, ಎಲ್ಲೋ ಒಂದು ಕಡೆ ಅದು ದೃಷ್ಟಿ ಆಗಬಹುದು, ಫ್ರೆಂಡ್ಸ್ ಕಡೆಯಿಂದ ಏನು ಇವಳು ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾಳೆ, ನೀವೇನಾದರೂ ಎಕ್ಸ್ಟ್ರಾ ನೀವೇನಾದರೂ ತೊಗೊಳ್ತಾ ಇದ್ದರೆ ಸ್ವಲ್ಪ ಅಲ್ಲಿ ಈವಿಲ್ ಐಸ್ ಅಂತೂ ಇದ್ದೇ ಇರುತ್ತೆ. ಸೊ ಎಲ್ಲರೂ ಹ್ಯೂಮನ್ ಬೀಯಿಂಗ್ಸೇ. ಸೊ ಎಲ್ಲರಿಗೂ ನೀವು ನಮ್ಮ ಜೊತೆಲಿದ್ದವರು ಯಾರಾದರೂ ತುಂಬ ದುಡ್ಡು ಖರ್ಚು ಮಾಡಿಸ್ಬೇಕಾದ್ರೆ ಆಟ್ ಅ ಪಾಯಿಂಟ್ ಆಫ್ ಟೈಮ್ ನಮ್ಗೆ ಅನಿಸುತ್ತೆ, ಏನು ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾರೆ. ಹಾಗೆ ಒಬ್ಬೊಬ್ರಿಗೆ ಮನಿ ಕೈಯಲ್ಲಿ ನಿಲ್ತಾ ಇರಲ್ಲ, ಅಥವಾ ಸ್ಟಕ್ ಆಗಿರುತ್ತೆ, ಯಾರೋ ಮನಿ ಕೊಡಬೇಕು ಕೊಟ್ಟಿರಲ್ಲ. ಸೊ ಅವ್ರಿಗೆಲ್ಲ ಮನಿ ರೇಖಿ ಹೆಲ್ಪ್ ಆಗುತ್ತೆ. ಸೊ ನಾನು ಒಂದೊಂದು ವೀಡಿಯೋದಲ್ಲಿ ಒಂದೊಂದ್ರ ಬಗ್ಗೆ ಹೇಳ್ತಾ ಇರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಲರ್ನ್ ಫುಲ್ ಕೋರ್ಸ್. ನೀವು ಕಲ್ತ್ಕೊಂಡಾಗ ಇಲ್ಲಿ ದೀಕ್ಷೆ ಸಿಕ್ಕಾಗ ಸೊ ಯು ಕ್ಯಾನ್ ಅಟ್ರಾಕ್ಟ್ ಮನಿ. ಆ್ಯಂಡ್ ನೀವು ಸಹ ಬೇರೆದವ್ರಿಗೆ ಅಟ್ಯೂನ್ಮೆಂಟ್ ದೀಕ್ಷೆ ಕೊಡ್ಬೋದು. ಸೊ ಅದಕ್ಕೆ ಸಹ ನೀವು ಎಲಿಜಿಬಲ್ ಆಗ್ತೀರಾ. ಇಷ್ಟ ಆಗಿತ್ತು. ಹಾಗೆ ಬ್ರೇಸ್ಲೆಟ್ಸ್ ಯಾರಿಗೆಲ್ಲ ಬೇಕು, ಮನಿ ಕಾಯಿನ್ ಯಾರಿಗೆಲ್ಲ ಬೇಕು, ಸೊ ಇದು ಬಂದು ನಿಮ್ಮ ನೇಮ್ಗೆ ರೇಖಿ ಹೀಲಿಂಗಿಂದ ಎನರ್ಜೈಸ್ಡ್ ಆಗಿ ನಿಮಗೆ ಸಿಗುವಂಥದ್ದು. ಓಕೆನಾ. ಸೊ ಇದು ಒಂದು ಕ್ರಿಸ್ಟಲ್ ನಾನು ಇದರೊಳಗೆ ಹಾಕ್ತಾಯಿದ್ದೀನಿ. ಸೊ ಸಮ್ವನ್ ಆಸ್ಕ್ಡ್, ಯಾರೋ ಒಬ್ಬರು ಕೇಳಿದ್ರಿ ಅನಿಸುತ್ತೆ ಕಮೆಂಟ್ಸಲ್ಲಿ. ಸೊ ನಾನು ಅದಕ್ಕೆ ಬಿಫೋರ್ ನಾನು ವೀಡಿಯೋ ಮಾಡಿದಾಗಲೂ ಹೇಳಿದ್ದೆ, ಸೊ ಇವಾಗಲೂ ಹೇಳ್ತಾ ಇದ್ದೀನಿ. ಓಕೆ. ಸೊ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಬಂದು ನಿಮ್ಮ ಪಾರ್ಟ್ನರ್ ಏನು ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಕಡೆಗೆ ಅವ್ರಿಗೆ ಇನ್ನೂ ಫೀಲಿಂಗ್ಸ್ ಇದೆಯಾ ಇಲ್ವಾ, ನೋ ಕಾಂಟ್ಯಾಕ್ಟ್ನಲ್ಲಿ ಯಾರಿದ್ದೀರಾ, ಬ್ರೇಕಪ್ನಲ್ಲಿ ಯಾರಿದ್ದೀರಾ, ಮ್ಯಾರೇಜ್ ಆಗಿ ಯಾರೆಲ್ಲ ದೂರ ಇದ್ದೀರಾ, ಸೊ ಅವ್ರಿಗೂ ಇದು ರೆಸನೇಟ್ ಆಗುವಂಥದ್ದು. ಅಮ್ಮ ಮಗನಿಗೆ ಅಥವಾ ಅಣ್ಣ ತಂಗಿಗೆ ಈ ರೀತಿ ಅವ್ರಿಗೆ ಇದು ರೆಸನೇಟ್ ಆಗೋದಿಲ್ಲ. ಸೊ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಇಫ್ ಯು ಆರ್ ಇನ್ ಅ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್, ಬ್ರೇಕಪ್ ಸಿಚುಯೇಷನ್, ಆರ್ ನೀವು ಮದುವೆ ಆಗಿದ್ದೀರಾ, ಮದುವೆ ಆಗಿ ಡಿವೋರ್ಸ್ ಅಥವಾ ಏನೋ ಒಂದು ವಿಷಯಕ್ಕೆ ನೀವು ದೂರ ಆಗಿದ್ದೀರಾ, ಸೊ ಅವ್ರಿಗೆ ಇದು ರೆಸನೇಟ್ ಆಗುವಂಥದ್ದು. ಸೊ ಇಂಟ್ರೋ ಸ್ವಲ್ಪ ಲೆಂತಿ ಆಯಿತು ಅನಿಸುತ್ತೆ. ಸೊ ನಾನು ಒಂದೊಂದು ವೀಡಿಯೋದಲ್ಲಿ ಒಂದೊಂದ್ರ ಬಗ್ಗೆ ನಾನು ಇನ್ಮೇಲೆ ಸ್ಮಾಲ್ ಇನ್ಫಾರ್ಮೇಷನ್ನ ನಾನು ಕೊಡ್ಬೇಕು ಅಂದ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೆಂತ್ ಆಗುತ್ತೆ. ಸೊ ಯು ಕ್ಯಾನ್ ಚೆಕ್. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಓಕೆ. ಸೊ ಏಂಜಲ್ಸ್ ನನಗೆ ಗೈಡ್ ಮಾಡಿ, ಯೂನಿವರ್ಸ್ ಬ್ಯೂಟಿಫುಲ್. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ಸೊ ನಿಮ್ಮ ಲೈಫ್ನಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ಸೊ ನನಗೆ ಫಸ್ಟ್ ಮೆಸೇಜೇ ನನಗೆ ಇದು ಸಿಗ್ತಾ ಇದೆ. ಡೆಫಿನೆಟ್ಲಿ ನೀವು ಮತ್ತೆ ಒಂದಾಗ್ತೀರಾ. ಇಲ್ಲಿ ನೀವೆಷ್ಟೇ ದೂರ ಹೋಗೋಕ್ಕೆ ಟ್ರೈ ಮಾಡಿದ್ರು ಮತ್ತೆ ಇಬ್ಬರು ಹತ್ತಿರ ಆಗ್ತಾ ಹೋಗ್ತಾ ಇದ್ದೀರಾ. ಸಮ್ ಕೇಸಸಲ್ಲಿ ಇದಾಗ್ತಾ ಇರ್ಬೋದು, ಅವರು ಮಾತಾಡಿಸ್ತಾರೆ ಮತ್ತೆ ಮಾತು ಬಿಡ್ತಾರೆ. ಈ ರೀತಿ ಯಾರಾದರೂ ಸಿಚುವೇಶನ್ಸಲ್ಲಿ ಇರ್ಬೋದು. ಇಲ್ಲಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಒಂದೊಂದು ಸಲ ಮಾತಾಡಿಸ್ತಾರೆ, ಚೆನ್ನಾಗಿರ್ತಾರೆ ನಿಮ್ಮ ಜೊತೆ, ಮತ್ತು ಇನ್ನೊಂದು ಸಲ ಅವರು ಏನೋ ಒಂದು ರೀಸನ್ ಹೇಳಿ ಯಾವುದೋ ಒಂದು ವಿಷಯಕ್ಕೆ ಜಗಳ ಆಗುತ್ತೆ. ಬಟ್ ನಿಮ್ಮ ಮೇಲೆ ಟ್ರೂ ಫೀಲಿಂಗ್ಸ್ ಇವ್ರಿಗೆ ಇದೆ. ಆ್ಯಂಡ್ ದೇ ಆರ್ ಮಿಸ್ಸಿಂಗ್ ಯು. ನಿಮ್ಮನ್ನು ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ.
ಇಲ್ಲಿ ಯಾರಾದರೂ ನೀವು ಡಿಪ್ರೆಷನಲ್ಲಿ ಇದ್ದೀರಾ, ತುಂಬ ಥಿಂಕ್ ಮಾಡ್ತಾ ಇದ್ದೀರಾ, ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸ್ಟಾರ್ಟ್ ಸೆಲ್ಫ್ ಲವ್ನ ಸ್ಟಾರ್ಟ್ ಮಾಡಿ. ಸೊ ಯೂಟ್ಯೂಬ್ನಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ ಸೆಲ್ಫ್ ಲವ್ ಬಗ್ಗೆ ನೀವು ಸರ್ಚ್ ಮಾಡಿದ್ರೆ. ಎಸ್ಸಿಂದ ಇಲ್ಲಿ ತುಂಬ ಜನದ ನೇಮ್ ಸ್ಟಾರ್ಟ್ ಆಗುತ್ತೆ, ಅಥವಾ ಈ ಒಂದು ಲೆಟರ್ ಇರೋವಂಥ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಇರ್ಬೋದು ನಿಮ್ಮ ಲೈಫ್ನಲ್ಲಿ. ತುಂಬ ಜನಕ್ಕೆ ಇಲ್ಲಿ ಡ್ರೀಮ್ಸ್ ಇದೆ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಬಿಟ್ಟು ಹೋಗಿದ್ರು ಸೊ ನನ್ನ ಪಾರ್ಟ್ನರ್ ಏನು ಮಾಡ್ತಾ ಇದ್ದಾರೆ, ಅವರು ನನ್ನ ಬಿಟ್ಟು ಹೋದ್ಮೇಲೆ ಅಥವಾ ನಾನು ಅವ್ರನ್ನ ಬಿಟ್ಟ ಮೇಲೆ ತುಂಬ ನೋವು ಅನುಭವಿಸ್ತಾ ಇದ್ದೀನಿ. ಸೊ ನಮ್ಮ ಲೈಫ್ನಲ್ಲಿ ಎಲ್ಲ ಸಹ ಚೆನ್ನಾಗಿತ್ತು, ತುಂಬ ಖುಷಿಯಾಗಿದ್ವಿ ನಾವು. ಸೊ ನಾವು ಯಾಕೆ ದೂರ ಆಗಬೇಕಿತ್ತು. ಕೆಲವೊಬ್ರದ್ದು ಇದು ಫಸ್ಟ್ ಲವ್ ಆಗಿರ್ಬೋದು, ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ರಿ, ತುಂಬ ಡ್ರೀಮ್ಸ್ನ ನೀವು ಒಟ್ಟಿಗೆ ಮಾತಾಡ್ಕೊಂಡಿದ್ರಿ ಹೇಗೆಲ್ಲ ಇರಬೇಕು ಅಂತ. ಇಲ್ಲಿ ಸಮ್ ಪೀಪಲ್ಗೆ ಏನು ಅಂತ ಅಂದರೆ, ನಿಮ್ಮ ಒಂದು ಲವ್ ಸ್ಟಾರ್ಟ್ ಆಗಿದ್ದಾಗ ಒಂದೇ ಥರ ಇತ್ತು, ಮೀನ್ಸ್ ಅವರ ಒಂದು ಕರಿಯರ್ ಓರಿಯೆಂಟೆಡ್ ಏನಿದ್ರು ಸೊ ಅವ್ರದ್ದು ಮತ್ತು ನಿಮ್ಮ ಒಂದು ಡ್ರೀಮ್ ಒಂದೇ ಇತ್ತು. ಆಫ್ಟರ್ ಸಮ್ ಟೈಮ್ ಅವರ ಒಂದು ಸಿಚುವೇಶನ್ಗೆ ತಕ್ಕ ಹಾಗೆ ಅವರು ವರ್ಕ್ ಮಾಡ್ತಾ ಇರ್ಬೋದು. ಬಿಕಾಸ್ ಎಲ್ಲರ ಲೈಫಲ್ಲೂ ಎಲ್ಲರೂ ಅಂದ್ಕೊಂಡ ಹಾಗೆ ಆಗೋದಿಲ್ಲ ಅವ್ರ ಲೈಫ್ನಲ್ಲಿ. ಸೊ ಇವಾಗ ನನ್ನ ಸಿಚುವೇಶನ್ಗೆ ನನಗೆ ಇದೇ ಸರಿ ಅಂತ ಯಾವುದೋ ಒಂದು ವರ್ಕ್ನ ಚೇಂಜ್ ಮಾಡಿರ್ಬೋದು ಅವರು, ಅದರಿಂದ ಅವರು ನಿಮ್ಮನ್ನು ದೂರ ಮಾಡಿರ್ಬೋದು. ಸೊ ಇದರಿಂದ ನಾನು ನನ್ನ ಪಾರ್ಟ್ನರ್ ಜೊತೆ ನಾನು ಕಂಡಂಥ ಕನಸು ಎಲ್ಲ ನನಸು ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅವರು ಅವ್ರ ಲೈಫ್ನಲ್ಲಿ ಖುಷಿಯಾಗಿರಲಿ, ನೋವೇನೇ ಇದ್ದರೂ ನಾನು ಅನುಭವಿಸ್ತೀನಿ, ನನ್ನ ಪಾರ್ಟ್ನರ್ ಖುಷಿಯಾಗಿರಲಿ ಅಂತ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಆಫ್ಟರ್ ಮ್ಯಾರೇಜ್ ಆಗಿರೋರ್ದು ಇದೇ ಒಂದು ಮೇಜರ್ ಇಶ್ಯೂಸ್ ಆಗಿರ್ಬೋದು ಇಲ್ಲಿ. ಆ್ಯಂಡ್ ಆಲ್ಸೋ ಥರ್ಡ್ ಪಾರ್ಟಿ ಎನರ್ಜಿ ಇದೆ, ಮೂರನೇ ವ್ಯಕ್ತಿಯಿಂದ ಸಹ ಇಲ್ಲಿ ಸಂಬಂಧಗಳು ಹಾಳಾಗಿರೋದು ಉಂಟು. ಆ ಒಂದು ಥರ್ಡ್ ಪರ್ಸನಿಂದ ನೀವು ತುಂಬ ಸಫರ್ ಮಾಡಿದ್ದೀರಾ. ಥರ್ಡ್ ಪರ್ಸನ್ ಮೀನ್ಸ್ ಅವ್ರಿಗೆ ನೆಕ್ಸ್ಟ್ ಲವರೇ ಆಗಿರಬೇಕು ಅಥವಾ ರಿಲೇಷನ್ಶಿಪ್ನಲ್ಲೇ ಇರಬೇಕು ಅಂತ ಇಲ್ಲ, ಅವರು ಯಾವುದೋ ಒಂದು ಬಾಂಡಿಂಗ್ನಲ್ಲಿ ಅವ್ರು ಇರ್ಬೋದು, ಸಿಸ್ಟರ್ ಆರ್ ಬ್ರದರ್ ಬಾಂಡಿಂಗ್ನಲ್ಲಿ ಇರ್ಬೋದು, ಅಥವಾ ಮದರ್ ಇಶ್ಯೂಸ್ ಇರ್ಬೋದು. ಇಲ್ಲಿ ಅವ್ರ ಮನೆಯಲ್ಲಿ ತುಂಬ ಇಶ್ಯೂಸ್ ಇರ್ಬೋದು ಮದರ್ ಕಡೆಯಿಂದ. ಈ ಒಂದು ಮ್ಯಾರೇಜ್ಗೆ ಅವ್ರ ಮನೆಯಲ್ಲಿ ಯಾವುದೇ ಒಂದು ಒಪ್ಪಿಗೆ ಆಗಿರಲಿ, ಈ ಒಂದು ಮ್ಯಾಟರ್ ಅವರು ಮಾತಾಡಿದಾಗ, ಈ ಒಂದು ವಿಷಯ ಅವರು ತೆಗೆದಾಗ ಅವ್ರ ಮನೆಯಲ್ಲಿ ಯಾವುದೇ ರೆಸ್ಪಾನ್ಸ್ನ ಅವ್ರಿಗೆ ಕೊಟ್ಟಿಲ್ಲ. ಈ ರೀತಿ ಎನರ್ಜೀಸ್ನಲ್ಲಿ ಸಹ ತುಂಬ ಜನ ಇದ್ದೀರಾ. ಆ್ಯಂಡ್ ಆಫ್ಟರ್ ಮ್ಯಾರೇಜ್ ಆಗಿರೋರು ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸೊ ನಿಮ್ಮ ಮ್ಯಾರೇಜ್ ಲೈಫ್ನಲ್ಲಿ ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಇರಲಿಲ್ಲ ಅಂತ ಅನಿಸ್ತಾ ಇದೆ. ತುಂಬ ಫ್ಯಾಮಿಲಿ ಇಶ್ಯೂಸ್ ಬರ್ತಾನೆ ಇದೆ ಅನಿಸ್ತಾ ಇದೆ. ಒಂದು ಫ್ಯಾಮಿಲಿ ಇಶ್ಯೂಸಿಂದ ಇಲ್ಲಿ ದೂರ ಆಗಿದ್ದೀರಾ ನೀವು. ಸೊ ಇಲ್ಲಿ ನಿಮ್ಮ ಪಾತ್ನ ನೀವು ಟ್ರಸ್ಟ್ ಮಾಡಿ, ಟ್ರಸ್ಟ್ ಯುವರ್ ಪಾತ್, ನಿಮ್ಮ ದಾರಿ ಏನಿದೆ ಸೊ ಅದನ್ನು ನೀವು ನಂಬಿ. ಸೊ ಯೂನಿವರ್ಸ್ ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದು ನಿಮಗೆ ಬ್ಲೆಸ್ಸಿಂಗ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಹೇಗೆ ನೀವು ಈಗ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ಸೊ ಅದನ್ನು ಸ್ವಲ್ಪ ಆಕ್ಸೆಪ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ನಿಮ್ಮ ಪಾರ್ಟ್ನರ್ನ ನೀವು ಒನ್ಸ್ ಕಾಂಟ್ಯಾಕ್ಟ್ ಸಹ ಮಾಡ್ಬೋದು ಅಂತ ರೀಡಿಂಗ್ ಹೇಳ್ತಾ ಇದೆ. ಹಾಗೆ ತುಂಬ ಜನಕ್ಕೆ ಇಲ್ಲಿ ಅಮೌಂಟ್ ಸೇವ್ ಮಾಡಿ ಅಂತ ಬರ್ತಾ ಇದೆ. ತುಂಬ ನೀವು ಖರ್ಚು ಮಾಡ್ತಾ ಇರ್ಬೋದು ಯಾವುದೋ ಒಂದು ವಿಷಯಕ್ಕೆ, ತುಂಬ ಪರ್ಚೇಸ್ ಮಾಡ್ತಾ ಇದ್ದೀರಾ. ಸೊ ಅನ್ನೆಸೆಸರಿ ಅಮೌಂಟ್ ನೀವು ಇಲ್ಲಿ ವೇಸ್ಟ್ ಮಾಡ್ತಾ ಇದ್ರೆ ಸೊ ಸ್ಟಾಪ್ ಮಾಡಿ ಅದನ್ನು. ಬಿಕಾಸ್ ಮನಿ ಯಾವಾಗಲೂ ಸ್ಟೇಬಲ್ಲಾಗಿ, ನಿಮಗೆ ಸ್ಟೇಬಲ್ ಇನ್ಕಮ್ ಇಲ್ಲ ಅಂತ ಅಂದಾಗ ಸ್ವಲ್ಪ ಅದನ್ನು ನೋಡಿಕೊಂಡು ಖರ್ಚು ಮಾಡಿ ಅಂತ ಹೇಳ್ತೀನಿ.
ನೀವು ಯಾರಾದರೂ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿ ಬರಬೇಕು ಅಂತ ಇದ್ದರೆ ಸೊ ಯು ಕ್ಯಾನ್ ಗೋ, ಮನೆಯಿಂದ ಹೊರಗೆ ಬನ್ನಿ. ಸೊ ಇಲ್ಲಿ ತುಂಬ ಜನ ಮನೆಯಲ್ಲಿ ಇದ್ಕೊಂಡು ತುಂಬ ಐಸೋಲೇಟ್ ಆಗ್ತಾ ಇದ್ದೀರಾ. ಸೊ ಡೋಂಟ್ ಡೂ ದಟ್. ತುಂಬ ಐಸೋಲೇಟ್ ಆಗಬೇಡಿ. ಹೊರಗಿನ ಪ್ರಪಂಚ ಏನಿದೆ ಸೊ ಅದನ್ನೆಲ್ಲ ನೋಡ್ತಾ ಬನ್ನಿ. ಸೊ ನಿಮ್ಮ ಲೈಫ್ನಲ್ಲಿ ಇನ್ನೂ ನೀವು ನೋಡೋದು ತುಂಬ ಇದೆ. ಇಲ್ಲಿ ತುಂಬ ಜನ ಒಂದು ಚಿಕ್ಕ ಏಜ್, ಒಂದು ಬಿಲೋ 22 ಬಿಲೋ 25 ಇರೋರು ಇದ್ದೀರಾ. ಸೊ ನಿಮ್ಮ ಲೈಫ್ನಲ್ಲಿ ಇನ್ನೂ ಏನೇನೆಲ್ಲ ನೋಡಬೇಕು ಅದನ್ನೆಲ್ಲ ನೀವು ಡ್ರೀಮ್ಸ್ ಆಗಿ ಫುಲ್ಫಿಲ್ ಮಾಡ್ಕೊಳ್ಳಿ. ನಿಮಗೆ ಸುಮಾರು ಡ್ರೀಮ್ಸ್ ಇದೆ ಅಂತ ಕಾಣಿಸ್ತಾ ಇದೆ. ಅದನ್ನೆಲ್ಲ ಯಾರಿಗೋಸ್ಕರನೋ ಸ್ಯಾಕ್ರಿಫೈಸ್ ಮಾಡೋ ಅಗತ್ಯ ಇಲ್ಲ. ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಏನಿದೆ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಒಂದು ಒಳ್ಳೆ ಟೈಮ್ ನಿಮಗೆ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಫ್ಯಾಮಿಲಿಯಲ್ಲಿ ಸ್ಟೆಬಿಲಿಟಿ ನಿಮಗೆ ಸಿಗ್ತಾ ಹೋಗುತ್ತೆ. ಫ್ಯಾಮಿಲಿ ಸ್ಟೆಬಿಲಿಟಿ ನನಗೆ ಕಾಣಿಸ್ತಾ ಇದೆ ಇನ್ ಫ್ಯೂಚರ್. ಕರೆಂಟ್ಲಿ ಅದಿಲ್ಲ, ಬಟ್ ಇನ್ ಫ್ಯೂಚರ್ ಫ್ಯಾಮಿಲಿ ಸ್ಟೆಬಿಲಿಟಿ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಯಾರೆಲ್ಲ ಥರ್ಡ್ ಪಾರ್ಟಿ ಸಿಚುಯೇಷನ್ ಫೇಸ್ ಮಾಡ್ತಾ ಇದ್ದೀರಾ, ಯು ಕ್ಯಾನ್ ಟೇಕ್ ಥರ್ಡ್ ಪಾರ್ಟಿ ವೆಬಿನಾರ್. ಸೊ ಅದು ಪರ್ಸ್ನಲಾಗಿ ನೀವು ತೊಗೊಳ್ಬಹುದು. 1-on-1 ಸೆಷನ್ ಇಫ್ ಇನ್ ಕೇಸ್ ನಿಮಗೆ ಬೇಕು ಅಂತ ಅಂದರೆ ತಗೊಳ್ಬಹುದು. ಆರ್ ಅಪ್ಕಮಿಂಗ್ ನಾನು ಒಂದು ಥರ್ಡ್ ಪಾರ್ಟಿ ವೆಬಿನಾರ್ನ ಕಂಡಕ್ಟ್ ಮಾಡ್ತೀನಿ. ಸೊ ಯು ಕ್ಯಾನ್ ಜಾಯಿನ್. ಯಾರಿಗೆಲ್ಲ ನೀಡ್ ಇದೆ ಅವರಿಗೆ. ಇಲ್ಲಿ ತುಂಬ ಜನಕ್ಕೆ ಮಕ್ಕಳು ಅಂದರೆ ತುಂಬ ಇಷ್ಟ. ಸೊ ಯಾರೆಲ್ಲ ಮ್ಯಾರೇಜ್ ಆಗಿದ್ದೀರಾ, ಸೊ ನಿಮಗೆ ಮಕ್ಕಳು ಇರ್ಬೋದು. ಸೊ ಅವರೇ ನಿಮಗೆ ಒಂದು ಪ್ರಪಂಚ ಆಗಿದ್ದಾರೆ ಕರೆಂಟ್ಲಿ. ಗುಡ್ ಫಾರ್ಚೂನ್ ವಿಲ್ ಕಮ್. ಆ್ಯಂಡ್ ಆಲ್ಸೋ ಸ್ಟಾರ್ಟಿಂಗ್ನಲ್ಲಿ ಹೇಳಿದಾಗೆ ರಿಯೂನಿಯನ್ ಚಾನ್ಸಸ್ ಡೆಫಿನೆಟ್ಲಿ ಇದೆ. ಸೊ ನಿಮ್ಮ ಕಂಫರ್ಟ್ ಝೋನ್ ಏನಿದೆ ಅದರಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡಿ. ಹಾಗೆ ತುಂಬ ಜನ ಮನೆಯಲ್ಲೇ ತುಂಬ ಐಸೋಲೇಟ್ ಆಗ್ತಾ ಇದ್ದೀರಾ. ಯಾರೆಲ್ಲ ಐಸೋಲೇಟ್ ಆಗ್ತಾ ಇದ್ದೀರಾ, ಸೊ ಅದರಿಂದ ಹೊರಗೆ ಬನ್ನಿ. ಅಷ್ಟು ಒಳ್ಳೆಯದಲ್ಲ. ಬಿಕಾಸ್ ನೀವು ಈಗ ಡಿಪ್ರೆಷನಲ್ಲಿ ಇರ್ಬೋದು, ಮೈಂಡ್ ತುಂಬ ನೆಗೆಟಿವ್ ಥಾಟ್ಸ್ ಇರ್ಬೋದು. ಸೊ ಈ ಟೈಮ್ನಲ್ಲಿ ನೀವು ಐಸೋಲೇಟ್ ಆಗೋದು ಒಳ್ಳೆಯದಲ್ಲ. ಇಫ್ ನೀವೇನಾದರೂ ಸೆಲ್ಫ್ ಲವ್ ಸ್ಟಾರ್ಟ್ ಮಾಡಿದರೆ ಆಗ ನೀವು ಹೇಗಿದ್ದರೂ ಎಲ್ಲಿದ್ದರೂ ನಿಮಗೆ ಬೇಜಾರು ಅನ್ನೋದೇ ಆಗೋದಿಲ್ಲ. ಸೊ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಎವ್ರಿ ಒನ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ರೀಡಿಂಗ್ ಬಂದು ಇದಾಗಿತ್ತು. ಹಾಗೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್, ರಿಲೇಷನ್ಶಿಪ್ ಹೀಲಿಂಗ್ ಯಾರೆಲ್ಲ ತೊಗೊಳ್ಬೇಕು ಅಂದ್ಕೊಳ್ತಾ ಇದ್ದೀರಾ, ಸೊ ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್. ನೀವು ವಾಟ್ಸಪ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.